ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಚಿಕನ್ ಕೈಮಾ ರೆಸಿಪಿ ಮಾಡ್ತಾಯಿದ್ದೀನಿ, ಸಾಂಬಾರು ರೆಸಿಪಿ. ಇದು ಹೇಗೆ ಮಾಡೋದು ಅಂತ ನಾನೀಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಇದು ಒಂದೇ ಸತಿ ಮಸಾಲೆ ಹಾಕಿ ರುಬ್ಬೋ ಅಂಥದ್ದಲ್ಲ, ಮಾಡೋ ಅಂಥದ್ದಲ್ಲ. ಇದನ್ನು ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನೋಡಿ. ಇದೇ ಥರ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನಾನು ಇಲ್ಲಿ 1.5 kg ಚಿಕನ್ ತೊಗೊಂಬಂದಿದ್ರು. ಅದನ್ನು ನಾನು ಕ್ಲೀನ್ ಮಾಡಿ ಈ ಥರ ತೊಳೆದಿಟ್ಟಿದ್ದೀನಿ. ಈಗ ಅದನ್ನು ನಾನು ಅರ್ಧ kg ನಾನು ಕಬಾಬ್ ಮಾಡ್ತಾಯಿದ್ದೀನಿ. ಇನ್ನು 1 kg ಕೈಮಾ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನಮ್ಮ ಮನೆಯವರು ದೊಡ್ಡ ಪೀಸ್ನೇ ತೊಗೊಂಬಂದಿದ್ರು, ಬೋನ್ಲೆಸ್ಸು. ಇದನ್ನು ನಾನೀಗ ಕಟ್ ಮಾಡ್ಕೊಂಡು ಎಲ್ಲ ತೊಗೋತೀನಿ. ಬರೀ ಆದಷ್ಟು ಮೆದು ಪೀಸ್ ಇರೋಂಥದ್ದೇ ತೊಗೋಬೇಕು. ಇನ್ನು ಸ್ಕಿನ್ ಎಲ್ಲ ಇರುತ್ತಲ್ಲ, ಅದೆಲ್ಲ ತೆಗೆದುಬಿಟ್ಟು ಒಂದು ಸೈಡಿಗೆ ಇಟ್ಟು ಅದು ಒಗ್ಗರಣೆಗೆ ಮಾತ್ರ ಹಾಕಬೇಕು. ಈಗ ನಾನಿಲ್ಲಿ 4 ಈರುಳ್ಳಿ, 1 ಕಟ್ಟು ಕೊತ್ತಂಬರಿ, 3 ಇಂಚಷ್ಟು ಶುಂಠಿ, 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಅದನ್ನು ರುಬ್ಬಲಿಕ್ಕೆ 2 ಸ್ಪೂನ್ ಧನಿಯಾ, 2 ಸ್ಪೂನ್ ಖಾರ ಪೌಡ್ರು, 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಾನು ಮನೆಯಲ್ಲೇ ಮಾಡ್ಕೊಂಡಿರ್ತೀನಲ್ಲ, ಆ ಚಕ್ಕೆ ಮಸಾಲ ಹಾಕ್ತಾಯಿದ್ದೀನಿ. ಇದನ್ನು ಆದಷ್ಟು ಗಟ್ಟಿಗೆ ರುಬ್ಕೋಬೇಕು ನೋಡಿ. ಇಲ್ಲಿ ಚಿಕನನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಬಾಬಿಗೂ ಮತ್ತು ಕೈಮುಕ್ಕೂ. ಇದನ್ನು ನೀರೇನು ಹಾಕ್ದಂಗೆ ರುಬ್ಬಿಟ್ಕೋಬೇಕು. ಈಗ ಒಗ್ಗರಣೆ ಇಡ್ತಾಯಿದ್ದೀನಿ ನಾನು. ಒಗ್ಗರಣೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು 1 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ 1 ಈರುಳ್ಳಿ, 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಆದಷ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಸೊಪ್ಪು ಎಲ್ಲ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಇದು ಸ್ವಲ್ಪ ಮಸಾಲೆ ತೆಗೆದಿಟ್ಕೊಳೋದೇ ಹಿಂಸೆ, ಇಲ್ಲ ಆಮೇಲೆಲ್ಲ ಬಾಕಿ ಅಂತ ಬೇಗ ಆಗಿಬಿಡುತ್ತೆ ನೋಡಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಚಿಕನ್ ಪೀಸಸ್ ಇರುತ್ತಲ್ಲ, ಬೋನಿಂದೆಲ್ಲ ಅದೆಲ್ಲ ಹಾಕ್ಬಿಟ್ಟು ಇದನ್ನು ಸ್ಲೋ ಫ್ಲೇಮ್ ಮಾಡಿ ಅದು ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ನೋಡಿ. ಈಗ ನಾನು ಮಸಾಲೆನ ಗಟ್ಟಿಗೆ ರುಬ್ಬಿದ್ದೀನಿ. ಇದು ಕೈಮಕ್ಕೆ ಅಂತ, ಇದು ಸಾಂಬಾರಿಗೆ ಅಂತ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೇನೆ ಚಿಕನನ್ನು ನಾನು ಮಿಕ್ಸಿಲೇ ಹೊಡೆದು ಈ ಥರ ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೀನಿ. ಈ ಥರ ಒಂದು ಅಂದಾಜಲ್ಲಿ ಹೊಡಿರಿ, ತುಂಬ ನುಣ್ಣಗೆ ಹೊಡಿಬೇಡಿ. 1 ಭಾಗದಷ್ಟು ಕಾಯಿ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ. ಈಗ ಬರೀ ಕಾಯಿನೇ ರುಬ್ಕೊಬರೋಣ ಗಟ್ಟಿಗೆ, ತೆಳು ಮಾಡಬೇಡಿ ಜಾಸ್ತಿ. ನಾನು ತೋರಿಸ್ತೀನಿ ನೋಡಿ, ಈ ಹದದಲ್ಲಿ ರುಬ್ಕೋಬೇಕು. ತುಂಬ ತೆಳು ಮಾಡಿಬಿಟ್ರೆ ಉಂಡೆನ ನೀಟಾಗಿ ಕಟ್ಟೋಕ್ಕಾಗಲ್ಲ. ಹಾಗಾಗಿ ನೋಡಿ, ಇಷ್ಟಿದ್ರೆ ಸಾಕು. ನಾನು ಜಾಸ್ತಿ ಕಾಯಿ ಹಾಕ್ತಾಯಿಲ್ಲ ಇಲ್ಲಿ. ಈಗ ಆ ಟೊಮೊಟೊ ಇದೆಯಲ್ಲ, ಅದನ್ನು ಸೇರಿಸಿ ರುಬ್ಬಿಟ್ಟು ಸಾಂಬಾರಿಗೆ ಆ್ಯಡ್ ಮಾಡ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಅದು ಹುಳಿ ಅಂಶಕ್ಕೆ ಉಂಡೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಟೊಮೊಟೊನ ಬೇರೆ ರುಬ್ಕೋಬೇಕು. ಇಲ್ಲೊಂದು 3-4 ಸ್ಪೂನಷ್ಟು ಕಡಲೆನ ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ, ಸಾಕಾಗುತ್ತೆ. ತುಂಬ ಹಾಕೋದೇನು ಬೇಡ, ಮತ್ತು ಸಾಂಬಾರಿಗೆ ಎಕ್ಸ್ಟ್ರಾ ಹಾಕ್ತೀವಲ್ಲ, ಇದು ಉಂಡೆ ಸಪ್ಪೆ ಬರಬಾರ್ದು ಅಂಥೇಳಿ ಹಾಕಿ ಮಾಡೋ ಅಂಥದ್ದು. ಇದನ್ನು ಬೇಕಾದ್ರೆ ನೀವು ಕೊತ್ತಂಬರಿ, ಈರುಳ್ಳಿ ಎಲ್ಲ ಸಣ್ಣಕ್ಕೆ ಹೆಚ್ಚಾಕೊಂಬಿಟ್ಟು ಫ್ರೈ ಥರನೂ ಮಾಡ್ಕೋಬೋದು. ಅದನ್ನು ಇನ್ನೊಂದು ದಿನ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಇವತ್ತು ಬರೀ ನಾನು ಸಾಂಬಾರು ಮಾಡ್ತಾಯಿದ್ದೀನಲ್ಲ ಕಬಾಬ್ ಜೊತೆ, ಅದಕ್ಕೆ ಬರೀ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎಣ್ಣೆಗೆ ಉಂಡೆನ ಕಟ್ಟಿ ಜೋಡಿಸ್ಕೋಬೇಕು.
ಒಬ್ಬೊಬ್ಬರು ಸಾಂಬಾರಿಗೇ ಉಂಡೆನ ಮಾಡಿ ಹಾಕ್ತಾರೆ. ನಾನು ಆ ಥರ ಮಾಡೋದಿಲ್ಲ. ಈ ಥರ ಮಾಡೋದ್ರಿಂದ ಉಂಡೆ ಎಲ್ಲ ಟೇಸ್ಟ್ ಬರುತ್ತೆ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತಲ್ಲ, ಅದ್ರದ್ದು ಹಸಿ ಅಂಶ ಎಲ್ಲ ಹೋಗುತ್ತೆ. ಹಾಗಾಗಿ ನಾನು ಈ ಥರ ಎಣ್ಣೆಯಲ್ಲಿ ಕಟ್ಟಾಕ್ಬಿಟ್ಟು ಫ್ರೈ ಮಾಡ್ತೀನಿ. ನೋಡಿ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಇದೆಲ್ಲ ಜೋಡಿಸಾಗಿದೆ. ಈಗ ಒಂದು 2 ನಿಮಿಷ ಸ್ವಲ್ಪ ಫ್ಲೇಮಲ್ಲಿ ಇದನ್ನು ಬಿಟ್ಟರೆ ನೋಡಿ ಈ ಥರ ಗಟ್ಟಿಯಾಗುತ್ತೆ ಉಂಡೆ. ಈಗ ನಾವು ಮಸಾಲೆ ಹಾಕೋಕ್ಕೆ ಅನುಕೂಲ ಆಗುತ್ತೆ. ನೋಡಿ ಈಗ ಮಸಾಲೆನ ನಾನು ಹಾಕ್ತಾಯಿದ್ದೀನಿ. ಉಂಡೆನ ಆದಷ್ಟು ಅದಾಗಿ ಎದಬೇಕು. ನಾವಿದು ನೋಡಿ ಈಗ ಎಲ್ಲ ಎದ್ದಿದೆ ಉಂಡೆ. ಒಂದು ಕುದಿ ಕುದ್ದಾದ್ಮೇಲೆ ನಾನು ಕಾಯಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಇದು ಮತ್ತೆ ಸ್ವಲ್ಪ ಖಾರ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆ ಜಾಸ್ತಿ ಬೇಕು, ಇಲ್ಲಾಂದರೆ ಬೆಂಡ್ ಥರ ಆಗುತ್ತೆ ಇದು ಚಿಕನ್ದಲ್ಲ. ಹಾಗಾಗಿ ಸ್ವಲ್ಪ ಕಾಳುಮೆಣಸು ಪೌಡ್ರೂ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಒಂದು ಉಂಡೆನೂ ಒಡೆದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಉಂಡೆ ಅದಾಗೆ ಹೇಳ್ಬೇಕು. ಅದು ಮಸಾಲೆ ಹಾಕಿದ ತಕ್ಷಣ ಅದು ಕುದೀತಾ ಎದ್ದು ಬರುತ್ತೆ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸಾಂಬಾರನ್ನ. ನೋಡಿ ಉಂಡೆ ಎಷ್ಟು ಟೇಸ್ಟಾಗಿ ಚೆನ್ನಾಗಿದೆ.